ಶೌರ್ಯ ಅಂತೂ ತಾಯಿನ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದಾನೆ. ವಿಜಯರಾಘು ಮತ್ತೆ ಸ್ಪಂದನ ಅವರ ಮುದ್ದಿನ ಮಗ ಇವತ್ತು ಶೌರ್ಯ. ಕಳೆದ ವಾರವಷ್ಟೇ ಸ್ಪಂದನ ಅವರ ಹುಟ್ಟುಹಬ್ಬವಿತ್ತು. ಹುಟ್ಟುಹಬ್ಬದ ಪ್ರಯುಕ್ತ ತಾಯಿನ ತುಂಬಾ ಮಿಸ್ ಮಾಡ್ಕೊಳ್ತಾನೆ ಶೌರ್ಯ. ತಾಯಿಯನ್ನ ನೆನ್ಪಿಟ್ಕೊಂಡಿದ್ದಾನೆ. ಯಾಕೆಂದ್ರೆ ಒಂದು ಫೋಟೋನು ಸಹ ಮಾಡ್ಕೊಂಡಿದ್ದಾನೆ. ನಿತ್ಯ ಒಂದು ಫೋಟೋ ಫ್ರೇಮ್ಗೆ ನಮಸ್ಕರಿಸ್ತಾನೆ ಎದ್ದ ತಕ್ಷಣ. ಸ್ಪಂದನ ಅವರು ಯಾವ ರೀತಿ ಹೋದ್ರು ಅಂತ ಗೊತ್ತೇ ಇದೆ ಅಲ್ವಾ. ಬಹಳಷ್ಟು ರೀತಿಯಲ್ಲಿ 1 ವರ್ಷಗಳಾಗುತ್ತಾ ಬಂದಿದೆ. ವಿಜಯರಾಘು ಅವರು ಕೂಡ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಸ್ಪಂದನ ಅವರನ್ನ ನೆನ್ಪು ಮಾಡ್ಕೊಳ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಒಂದು ಕುಟುಂಬ ಅಂದ್ರೆ. ಶ್ರೀಮುರಳಿ ಅವರು ಕೂಡ ಒಳ್ಳೆ ಅದ್ಭುತವಾದಂತ ನಟ. ಆ ಕಡೆಯಿಂದ ವಿಜಯರಾಘು ಅವರು ಕೂಡ ಒಳ್ಳೆ ಪ್ರಾಜೆಕ್ಟ್ ಗಳನ್ನು ಸಹ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಸಿನಿಮಾ ರಿಪ್ಪನ್ ಸ್ವಾಮಿ ಅಂತ ಮುಂದಿನ ಸಿನಿಮಾ ಬರುತ್ತೆ. ಆ ಒಂದು ಸಿನಿಮಾವನ್ನು ಕೂಡ ಶೌರ್ಯ ನೋಡ್ತಾರೆ. ಸ್ಪಂದನ ಅವ್ರಿಗೂ ಕೂಡ ಬಹಳಷ್ಟು ರೀತಿಯ ಒಂದು ಸಿನಿಮಾದ ಮೇಲೆ ಆಸಕ್ತಿ ಇತ್ತು. ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಅವರು ಕೂಡ ತುಂಬಾನೇ ಅಂದ್ಕೊಂಡಿದ್ರು. ಆದ್ರೆ ಅದು ನೆರವೇರಲಿಲ್ಲ. ಮುಂದಿನ ದಿವಸಗಳಲ್ಲಿ ಒಂದು ಬ್ಯಾನರ್ ಮೂಲಕ ವಿಜಯರಾಘು ಅವರೇ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡೋದು ಗ್ಯಾರಂಟಿ. ಬಹಳಷ್ಟು ರೀತಿಯಲ್ಲಿ ಪ್ರಾಜೆಕ್ಟ್ ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಶೌರ್ಯ ಅಂತೂ ತನ್ನ ಒಂದು ಫ್ಯಾಮಿಲಿಯನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾನೆ. ಅಂದ್ರೆ ತಾಯಿನ ಮಿಸ್ ಮಾಡ್ಕೊಳ್ತಾನೆ. ಒಟ್ಟಿಗೆ ಸುತ್ತಾಡುವುದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ರು. ಆದ್ರೆ ಇದೀಗ ಸ್ಪಂದನ ಇರುವಂತ ಕೊರಗು ಯಾವಾಗ್ಲೂ ಕೂಡ ಶೌರ್ಯನಿಗೆ ಇರುತ್ತೆ. ಹೀಗಾಗಿ ಬಹಳಷ್ಟು ದುಃಖ ಪಡ್ತಾ ಇದ್ದಾನೆ.